ಎಸ್.ಎಂ. ಕೃಷ್ಣ ಅವರ ನಿಧನಕ್ಕೆ ಹಲವು ಗಣ್ಯರು ಕೂಡ ಸಂತಾಪ ಸೂಚಿಸಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳು ಕೂಡ ಒಂದ್ ಕಡೆ ಆಗ್ತಾ ಇದೆ. ಮನೆಯ ಮುಂದೆ ಪೆಂಡಾಲ್ ಹಾಕಿ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲ ಗಣ್ಯಾತಿ ಗಣ್ಯರ ಆಗಮನ ಕೆಲವೇ ಕ್ಷಣಗಳಲ್ಲೂ ಕೂಡ ಆಗಲಿದೆ. ಸುತ್ತೂರು ಶ್ರೀಗಳು ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅಂತಿಮ ದರ್ಶನ ಪಡೆದುಕೊಂಡು ಅವ್ರನ್ನ ನೆನಪು ಮಾಡಿಕೊಂಡು ಒಂದೆರಡು ಮಾತಾಡ್ತಾ ಇದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಧ್ರುವತಾರೆಯಂತೆ ಬೆಳಗಿದ ಮನುಷ್ಯ ಎಸ್.ಎಂ. ಕೃಷ್ಣ ಅವರು ದೈವಾಧೀನರಾಗಿರ್ತಕ್ಕಂತಹದ್ದು ದುಃಖದ ಸಂಗತಿ. ಕರ್ನಾಟಕ ಕಂಡಂತಹ ಒಬ್ಬ ಅಪರೂಪದ ಸುಸಂಸ್ಕೃತ ರಾಜಕಾರಣಿ ಕೃಷ್ಣ ಅವರು ವಿಧಾನಸಭೆ ಅಧ್ಯಕ್ಷರಾಗಿದ್ದರು, ಸಚಿವರಾಗಿದ್ದರು, ಮುಖ್ಯಮಂತ್ರಿಗಳಾಗಿದ್ದರು, ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದರು, ಕೇಂದ್ರ ಸರ್ಕಾರದ ಪ್ರಮುಖ ಖಾತೆಗಳ ಸಚಿವರಾಗಿದ್ದರು. ಎಲ್ಲ ಸಂದರ್ಭಗಳಲ್ಲಿ ಅವರು ನಡೆದುಕೊಂಡಂಥ ರೀತಿ ಇತರರಿಗೆ ಅನುಕರಣೀಯವಾದದ್ದು, ಆದರ್ಶಪ್ರಾಯವಾದಂತಹದ್ದು. ಅವರು ರಾಜಕಾರಣದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಸಂದರ್ಭದಲ್ಲಿ ಕೂಡ ಅವರ ಒಂದು ಸಭ್ಯವಾದ ನಡತೆ ಅದು ಆದರ್ಶಪ್ರಾಯವಾದಂತಹದ್ದು. ರಾಜಕೀಯದಲ್ಲಿದ್ದರೂ ಕೂಡ ಎಂಥ ಸಂದರ್ಭಗಳು ಬಂದರೂ ವೈಯಕ್ತಿಕವಾದಂತಹ ರಾಗದ್ವೇಷಗಳಿಗೆ ಅವರ ಅವಕಾಶವನ್ನು ಕಲ್ಪಿಸಿದಂಥವರಲ್ಲ. ತತ್ವನಿಷ್ಠೆಗಳಿಗೆ ಬದ್ಧರಾಗಿದ್ದಂಥವರು. ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎದುರಾದಂತಹ ಅನೇಕ ಸಮಸ್ಯೆಗಳನ್ನು ಬಹಳ ಸದೃಢವಾಗಿ ಸಂಯಮದಿಂದ ಅದನ್ನೆಲ್ಲ ಎದುರಿಸಿದಂಥವ್ರು. ಅವ್ರು ಯಾವ ಸಂದರ್ಭದಲ್ಲೂ ಸಂಯಮವನ್ನು, ತಾಳ್ಮೆಯನ್ನು ಕಳೆದುಕೊಳ್ತಿರ್ಲಿಲ್ಲ. ಆ ಸಂಯಮ, ತಾಳ್ಮೆ ಅವ್ರನ್ನ ಜೋಪಾನವಾಗಿ ಇಡಲಿಕ್ಕೆ ಸಾಧ್ಯ ಆಯಿತು. ಅವ್ರು ಮುಖ್ಯಮಂತ್ರಿಗಳಾದಾಗ ಬೆಂಗಳೂರು ನಗರವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದ ನಗರವನ್ನಾಗಿ ಬೆಳೆಸಬೇಕು. ಇಡೀ ಜಗತ್ತಿನಲ್ಲಿ ಜನ ಬೆಂಗಳೂರಿಗೆ ಆಕರ್ಷಿತರಾಗಿ ಬರಬೇಕು. ಆ ಮೂಲಕವಾಗಿ ಬೆಂಗಳೂರು ಚೆನ್ನಾಗಿ ಬೆಳಿಬೇಕು ಅಂತ ಅನ್ನೋದು ಅವ್ರ ಆಶಯ ಆಗಿತ್ತು. ಅವ್ರ ಶಕ್ತಿ ಮೀರಿ ಅದಕ್ಕೋಸ್ಕರ ಆಶಯ ಅಲ್ಲ, ಅದಕ್ಕೋಸ್ಕರ ಪ್ರಯತ್ನ ಪಟ್ಟದ್ದು ಕೂಡ ಮುಖ್ಯವಾದಂತಹದ್ದು. ರಾಜ್ಕುಮಾರ್ ಅಪಹರಣ ಇರ್ಬೋದು, ನಾಗಪ್ಪ ಅಪಹರಣ ಇರ್ಬೋದು, ಕಾವೇರಿಯ ಒಂದು ಹೋರಾಟದ ಸಂದರ್ಭ ಇರ್ಬೋದು, ತುಂಬ ಸಂಯಮವಾಗಿ ಈ ಥರ ಎಲ್ಲ ಪಕ್ಷದವರನ್ನು, ಎಲ್ಲ ವ್ಯಕ್ತಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಸಮಸ್ಯೆಗಳನ್ನು ಎದುರಿಸಿದ ರೀತಿ ಕೂಡ ತುಂಬ ಮುಖ್ಯವಾದಂತಹದ್ದು. ಒಂದು ಆದರ್ಶಪ್ರಾಯವಾದಂತಹ ವ್ಯಕ್ತಿತ್ವವನ್ನು ನಡೆಸಿದಂಥವರು. ತುಂಬ ಒಳ್ಳೆಯ ವಿದ್ಯಾಭ್ಯಾಸದ ಹಿನ್ನೆಲೆಯನ್ನು ಹೊಂದಿದ್ದಂಥವರು. ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಸ್ಪಂದನೆ ಇದ್ದಂಥವರು. ಅವರ ಅಗಲಿಕೆ ನಾಡಿಗೆ ಒಂದು ಕೊರತೆಯಾಗಿದೆ, ಎಲ್ರಿಗೂ ದುಃಖವನ್ನು ಉಂಟು ಮಾಡಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಅವ್ರ ಕುಟುಂಬದವರು ಮತ್ತು ಸಮಸ್ತರಿಗೂ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹಾರೈಸ್ತಾರೆ. ನೋಡಿ, ಇದು ಸುತ್ತೂರು ಶ್ರೀಗಳ ಮಾತು. ಅವ್ರು ಹೇಳಿದ್ರಲ್ಲಿ ಒಂದು ಮಾತನ್ನು ನೀವು ಗಮನಿಸಬೇಕು. ಬೆಂಗಳೂರಿನ ಬಗ್ಗೆ ಅವ್ರು ಕಂಡಂತಹ ಕನಸು. ಈಗ DCM DK ಶಿವಕುಮಾರ್ ಅವ್ರು ಹೇಳ್ತಾರಲ್ಲ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ. ಆದರೆ ಎಸ್.ಎಂ. ಕೃಷ್ಣ ಅವರ ಕನಸು ಕೂಡ ಅದೇ ಆಗಿತ್ತು. ಈಗ IT ಕಂಪನಿಗಳು ಅಥವಾ IT ಉದ್ಯೋಗಕ್ಕೆ ಅತಿ ಹೆಚ್ಚು ಒತ್ತು ಕೊಡೋ ಮೂಲಕ ಇಡೀ ದೇಶ ಅಲ್ಲ, ಬೇರೆ ಬೇರೆ ದೇಶಗಳು ಕೂಡ ಬೆಂಗಳೂರಿನತ್ತ ತಿರುಗಿ ನೋಡುವಂಥ ಮಾಡಿದಂಥ ಗರಿಮೆ ಕೂಡ ಎಸ್.ಎಂ. ಕೃಷ್ಣ ಅವ್ರಿಗೆ ಸಲ್ಲತ್ತೆ ಅಂತ. ಒಂದು ಅಂತಾರಾಷ್ಟ್ರೀಯ ಮಟ್ಟದ ದೇಶವನ್ನಾಗಿ ಮಾಡಬೇಕು ಬೆಂಗಳೂರಿನಂತ ಕನಸು ಕಂಡಿದ್ದು ಹೌದು ಎಸ್.ಎಂ. ಕೃಷ್ಣ ಅವರು. ಶ್ರೀ ಎಸ್.ಎಂ. ಕೃಷ್ಣ ಅವರ ನಿಧನದಿಂದ ತೀವ್ರ ದುಃಖವಾಗಿದೆ. ಟ್ವೀಟ್ ಮಾಡಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಸಂತಾಪ ಸೂಚಿಸಿದ್ದಾರೆ. ಅವರ ಸೇವೆ ರಾಷ್ಟ್ರದ ಮೇಲೆ ಅಳಿಸಲಾಗದ ಛಾಪು. ಬೆಂಗಳೂರಿನ ಜಾಗತಿಕ ನಗರವನ್ನಾಗಿ ಮಾಡಿದ್ರು ಎಸ್.ಎಂ. ಕೃಷ್ಣ ಅವರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಗಣ್ಯಾತಿ ಗಣ್ಯರ ಟ್ವೀಟ್ ಸಂತಾಪ ಸೂಚಿಸುತ್ತಿದ್ದಾರೆ ಎಸ್.ಎಂ. ಕೃಷ್ಣ ಅವರ ಅಗಲಿಕೆಗೆ. ಜೊತೆಗೆ ಅವರ ರಾಜಕೀಯ ಹಾದಿ ಹೇಗಿತ್ತು ಅನ್ನೋ ನಿಟ್ಟಿನಲ್ಲೂ ಕೂಡ ನೆನಪು ಮಾಡಿಕೊಳ್ತಿದ್ದಾರೆ.
ಪ್ರಿಯಾಂಕ್ ಖರ್ಗೆ ಅವರು ಕೂಡ ಟ್ವೀಟ್ ಮಾಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ ಬಗ್ಗೆ ಅವರು ಕಂಡಂತಹ ಕನಸು, ಜೊತೆಗೆ IT ಉದ್ಯಮಕ್ಕೆ ಕೊಟ್ಟಿರುವಂತಹ ಕೊಡುಗೆ, ಬೆಂಗಳೂರನ್ನ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಹೆಸರು ಮಾಡಿದೆಯಲ್ಲ ಅದೆಲ್ಲದಕ್ಕೂ ಕೂಡ SM ಕೃಷ್ಣ ಅವರೇ ಕಾರಣ ಅನ್ನುವಂಥ ವಿಚಾರವನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಯಾಕಂದರೆ ಈಗ ಬೇರೆ ಬೇರೆ ಕಂಪನಿಗಳೆಲ್ಲ ಬೆಂಗಳೂರಿನಲ್ಲೇ ಇದೆ ಅಂತ ನಾವೆಲ್ಲ ಮಾತಾಡ್ತೀವಿ, ಯಾವುದ್ರಿ IT BT ಇಷ್ಟು ಎಕ್ಸ್ಪರ್ಟ್ ಇದ್ದೀವಿ, ಎಲ್ಲ ಕಂಪ್ನಿಗಳು ಇಲ್ಲೇ ಬರುತ್ತೆ ಅಂತ. ಬಟ್ ಅದು ಬರೋದಕ್ಕೆ ಸಾಧ್ಯ ಆಗಿದ್ದು SM ಕೃಷ್ಣ ಅವರೇ. ಈಗ ನೋಡಿ 1993ರಿಂದ 2004 ಅವಧಿಯಲ್ಲಿ ಈ ಬೆಂಗಳೂರು GDP ದರ ಅಂತ ನೋಡಿದ್ರೆ 20.76 ಇಡೀ ಇತರೆ ದೇಶದ ಕಂಪೇರ್ ಮಾಡಿದ್ರೆ ನಾವು ಭಾರತದ GDP ಬರೀ ಪ್ರಗತಿ ದರ 7.93 ಹಾಗಾಗಿ ಕೃಷ್ಣ ಅವರ ಆಡಳಿತದಲ್ಲಿ ಕ್ರಾಂತಿ ಕಂಡುಬಿಡ್ತು IT ಕ್ಷೇತ್ರ ಅಂತ. ಹಾಗಾಗಿ ಇಡೀ ಜಗತ್ತೇ ಒಂದು ರೀತಿ ಬೆಂಗಳೂರಿನ ಕಡೆಗೆ ಮುಖ ಮಾಡೋ ರೀತಿ ಅಲ್ಲ ಆಗೋಯ್ತು. ಹಲವು ಕಂಪನಿಗಳು ಮುಂದೆ ಬಂತು, ಇಲ್ಲ ಬೆಂಗಳೂರಿನಲ್ಲಿ ಒಂದು ಕಂಪ್ನಿ ಇರಬೇಕು ನಮ್ಮದು ಅಂತ. ಈಗ IT BT ಇಷ್ಟು ಡೆವಲಪ್ಮೆಂಟ್ ಆಗಿದೆ, ಎಲ್ಲ ಕಂಪನಿಗಳು ಬೆಂಗಳೂರಲ್ಲಿ ಇದೆ ಅಂದರೆ ಅದಕ್ಕೆ ಕಾರಣರೇ SM ಕೃಷ್ಣ ಅವರು ಅಂತ. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಬೆಂಗಳೂರಿಗೆ ಮೆಟ್ರೋ ಪರಿಚಯ ಮಾಡಿದ್ದು ಕೂಡ SM ಕೃಷ್ಣ ಅವರೇ. ಈಗಿನ ನಾಯಕರು ನಾ ಮಾಡಿದೆ ಸಾಧನೆ ಅಂತಾರಲ್ಲ, ಅಲ್ಲ, ಕೆಲ ಸಾಧನೆಗಳು SM ಕೃಷ್ಣ ಅವರ ಕಾಲದಲ್ಲಿ ಹೋಗಿದೆ ಅಂತ. ಅದ್ಭುತ ಕನಸು ಕಂಡಂಥ ಧೀಮಂತ ನಾಯಕ ಅಂತ ಹಾಗಾಗಿ SM ಕೃಷ್ಣ ಅವರನ್ನು ನಾವು ಕರೆಯೋದು. ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದು SM ಕೃಷ್ಣ ಅವರು. ಈಗೇನು ಸಿದ್ದರಾಮಯ್ಯನವರು ಹೇಳ್ತಾರಲ್ಲ, ಬಡವರ ಪರ ನಮ್ಮ ಸರ್ಕಾರ, ಯಾರೂ ಕೂಡ ಹಸಿದ ಹೊಟ್ಟೆಯಲ್ಲಿರಬಾರ್ದು ಅಂತ ಅನ್ನಭಾಗ್ಯ ಯೋಜನೆ ತಂದಿದ್ದೀವಿ ಅಂತ. ಅದೇ ರೀತಿ ಮಕ್ಕಳ ಬಗ್ಗೆ ಕಾಳಜಿಟ್ಟು ಬಿಸಿ ಊಟದ ವ್ಯವಸ್ಥೆ ಮಾಡಿದ್ರು SM ಕೃಷ್ಣ ಅವರು. ನಾಳೆ ಬೆಳಿಗ್ಗೆ 10 ಗಂಟೆ ತನಕ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. 10 ಗಂಟೆ ನಂತರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಸೋಮನಹಳ್ಳಿಯಲ್ಲಿ SM ಕೃಷ್ಣ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಈಗಾಗಲೇ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ನಾಳೆ ಬೆಳಗ್ಗೆ 10 ಗಂಟೆ ತನಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಒಂದು ಕಡೆ ಗಣ್ಯಾತಿ ಗಣ್ಯರು, ಮತ್ತೊಂದು ಕಡೆ ಸಾರ್ವಜನಿಕರು ಎಲ್ಲರೂ ಕೂಡ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. SM ಕೃಷ್ಣ ಅವರ ನಿವಾಸದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಏನಾಗ್ತಾ ಇದೆ SM ಕೃಷ್ಣ ಅವರ ನಿವಾಸದಲ್ಲಿ, ಯಾರ ಆಗಮನ ಆಗ್ತಾ ಇದೆ, ಅಂತಿಮ ಹಂತದ ಸಿದ್ಧತೆ ಭದ್ರತೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಶ್ರುತಿ, ಮುಖ್ಯವಾಗಿ ನಾನೀಗ SM ಕೃಷ್ಣ ಅವರ ನಿವಾಸದ ಮುಂಭಾಗದಲ್ಲೇ ಇದ್ದೀನಿ. ನಾನು ನೇರವಾಗಿ ದೃಶ್ಯದಲ್ಲಿ ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೀನಿ. ಗಮನಿಸ್ತಾ ಇರ್ಬೋದು ನೀವು, SM ಕೃಷ್ಣ ನಿವಾಸದಲ್ಲಿ ಈಗ ಸದ್ಯ ನೀರವ ಮೌನ ಆವರಿಸಿರುವಂಥದ್ದು. ಈಗ ಸದ್ಯ ಅನೇಕ ಗಣ್ಯಾತಿ ಗಣ್ಯರು, ರಾಜಕೀಯದ ಹಿರಿಯ ನಾಯಕರು ಆಗಮಿಸುವಂತಹ ಕಾರಣಕ್ಕಾಗಿ ನಿವಾಸದಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ಈ ರಸ್ತೆಯನ್ನು ಯಾವುದೇ ವಾಹನಕ್ಕೆ ಅವಕಾಶವನ್ನು ನೀಡದೆ ಎರಡೂ ಬದಿಯಲ್ಲಿ ಕೂಡ ಕ್ಲೋಸ್ ಮಾಡಿದ್ದಾರೆ. ಅಲ್ಲದೆ ಮನೆಯ ಒಳಗೆ ಶಾಮಿಯಾನವನ್ನು ಕೂಡ ಹಾಕಿ ಬಂದಂತಹ ಗಣ್ಯರು ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಬೆಂಗಳೂರು ಕಮಿಷನರ್ ಕೂಡ ಆಗಮಿಸಿ ಈ ಒಂದು ಭದ್ರತೆಯ ಬಗ್ಗೆ ಎಲ್ಲ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ.